ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಮ್ಮಡಿ ತುಂಬ ಹೊಡೆದಿದೆಯಾ, ತುಂಬ ನೋವಾಗ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಸೂಪರ್ ಆಗಿರುವಂಥ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಈ ರೀತಿ ಹಿಮ್ಮಡಿ ಹೊಡೆಯೋದು ತುಂಬಾ ಸರ್ವೇ ಸಾಮಾನ್ಯ. ಕೆಲವರಿಗೆ ರಕ್ತ ಕೂಡ ಬರ್ತಾ ಇರುತ್ತೆ. ನಿಮ್ಮ ಹಿಮ್ಮಡಿ ಎಷ್ಟೇ ಹೊಡೆದಿದ್ರು, ಎಷ್ಟೇ ಚೂರಾಗಿದ್ರು ಇದನ್ನು ಹಚ್ಚಿ ನೋಡಿ, ರಾತ್ರಿ ಎಲ್ಲ ವಾಸಿಯಾಗಿಬಿಡುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ಸ್ಟವ್ ಮೇಲೆ ಯಾವುದಾದ್ರೂ ಹಳೆ ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ ಫಸ್ಟ್ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ನೆಕ್ಸ್ಟ್ ಒಂದು ಮೇಣದಬತ್ತಿ ಅಥವಾ ಕ್ಯಾಂಡಲ್ ಏನಿದೆ ಅದನ್ನು ತಗೊಂಡು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬಿಳಿ ಕಲರಲ್ಲಿ ಇರೋದನ್ನು ತಗೋಬೇಕು, ಅದರಲ್ಲಿ ಯಾವುದೇ ಕಲರ್ ಹಾಕಿರಲ್ಲ. ಇದನ್ನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಇದು ಕರಗಿದೆ ಅಲ್ವಾ. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಲಾಸ್ಟಾಗಿ ಇದಕ್ಕೆ 1 ಸ್ಪೂನ್ ವ್ಯಾಸ್ಲಿನ್ ಹಾಕ್ಕೋಬೇಕು. ಇದೆಲ್ಲ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ತಕ್ಷಣ ಒಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಈಗ ನಾವೇನು ಮಾಡಬೇಕಂದ್ರೆ, ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅದರ ಮೇಲೆ ಈ ಬೌಲ್ನ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಗ ಬೇಗ ಅದು ಗಟ್ಟಿ ಆಗುತ್ತೆ. ನೋಡಿ, ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ ಇದೊಂದು ರೀತಿ ಕ್ರೀಮಿ ಟೆಕ್ಸ್ಚರ್ಗೆ ಸಿಗುತ್ತೆ. ಓಕೆ, ನೋಡಿ ಈಗ ಈ ಕ್ರೀಮ್ ರೆಡಿ ಆಗಿದೆ. ಬೇಕಿದ್ರೆ ನೀವು 5 ನಿಮಿಷಕ್ಕೆ ಫ್ರಿಜ್ ಒಳಗಡೆ ಕೂಡ ಇಟ್ಕೋಬೋದು. ಇದನ್ನು ಯಾವಾಗ ಹಚ್ಕೋಬೇಕಂದ್ರೆ, ಫಸ್ಟ್ ಮಲಗುವ ಮುಂಚೆ ನಿಮ್ಮ ಕಾಲನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಹಿಮ್ಮಡಿಗೆ ಇದನ್ನು ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಕ್ರ್ಯಾಕ್ ಆಗಿದೆ ಅಲ್ಲಿ ಎಲ್ಲ ಕಡೆಯೂ ಇದನ್ನು ಅಪ್ಲೈ ಮಾಡಿಬಿಟ್ಟು, ಬೇಕಿದ್ರೆ ನೀವು ಪ್ಲಾಸ್ಟಿಕ್ ಕವರು ಇಲ್ಲಾಂದರೆ ಸಾಕ್ಸ್ನ ಹಾಕ್ಕೋಬೋದು. ಆಗ ಇದೆಲ್ಲೂ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿರುತ್ತೆ. ಬೆಳಿಗ್ಗೆ ಸೋಪ್ ಹಾಕಿ ವಾಶ್ ಮಾಡ್ಕೋಬೇಕಷ್ಟೇ. ಇದನ್ನು ದಿನ ರಾತ್ರಿ ಫಾಲೋ ಮಾಡಿ, ಆಗ ನಿಮಗೆ ತುಂಬ ಒಳ್ಳೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಷ್ಟೇ ಹೊಡೆದಿದ್ರೂ ತುಂಬ ಬೇಗ ವಾಸಿ ಆಗಿಬಿಡತ್ತೆ. ಇದನ್ನು ಫಾಲೋ ಮಾಡಿಬಿಟ್ಟು ರಿಸಲ್ಟ್ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಒಳ್ಳೆ ಯೂಸ್ಫುಲ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.